ನನ್ನ ಒಂದು ಮಾತಲಿ ಉಂಟು ಒಂದು ಹೊಸ ವಿಷಯ, ಕೇಳುವಷ್ಟು ಸಮಯ ನಾನೆಲ್ಲಿ ಬಿಚ್ಚಿಕೊಡುವೆ ಹೃದಯ. ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ಬಂಧುಗಳೇ, ಇದು ನಮ್ಮ ಮೊದಲನೇ ದಿನದ ವ್ಲಾಗ್ ಆಗಿದೆ. ಹೌದು ಸ್ನೇಹಿತರೆ, ಇದು ನಮ್ಮ ಮೊದಲನೆಯ ವ್ಲಾಗ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ದಿನದಿಂದ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಬೇಗ ರೆಡಿ ಆಗ್ತಾರೆ, ಆದರೆ ಗಂಡು ಮಕ್ಕಳು ಆಗದೆ ರೆಡಿ ಆಗೋದೇ ಕಷ್ಟ. ಹಸಿರು ಗಾಜಿನ ಬಲೆಗಳೇ, ಹೊಟ್ಟೆ ಬಂದ್ಬಿಟ್ಟೆ ಕಾಣ್ತಲ್ಲ. ನಸುನಕ್ಕು ಸಾಗೋಣ, ಪ್ರೀತಿನ ಪತ್ತೆ ಮಾಡೋ ಹಂಬಲ. ಇವನ್ಯಾರೋ ಬೈರಾಗಿ ಬಂದಾನು ನನಗಾಗಿ. ನಾವಿವತ್ತು ಕಾರ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟಾಗಿ ಡ್ರೈವಿಂಗ್ ಬಂದಿಲ್ಲ ಅಂದರೂ ಹೋಗೋ ಧೈರ್ಯವಂತೂ ಇದೆ. ಅದಕ್ಕೋಸ್ಕರ ಹೊರಟೇ ಬಿಡೋಣ ಅಂತ ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರಿಂದ ಹೊರಟ್ವಿ. ನಿಜವಾಗ್ಲೂ ಇದು ಒಂದು ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟಪಟ್ಟು ಕಷ್ಟದಿಂದ ಮದುವೆಯಾಗಿ ಆ ಒಂದು ಜೀವನವನ್ನು ಸುಖಕರವಾಗಿ ಸಾಧಿಸ್ತೀವಲ್ಲ, ಅದರಲ್ಲಿರೋ ಖುಷಿ ಇನ್ಯಾವುದರಲ್ಲೂ ಸಿಗಲ್ಲ. ತುಂಬ ಕಷ್ಟ ಅಲ್ಲ, ಅಟ್ಲೀಸ್ಟು ಕಲಿತಾ ಇರ್ತೀವಿ. ಎಲ್ಬೋರ್ಡು ನೋಡ್ಕೊಂಡು ಹೋಗಬೇಕು, ಹತ್ರ ಹೋಗಬಾರ್ದು ಅವರಿಗೆ ಜಾಸ್ತಿ ಅಂತ ಏನೂ ಇಲ್ಲ. ಜನಗಳಿಗೆ ಮೊದಲೇ ಎದುರ್ಕೊಂಡು ಹೋಗ್ತಾರೆ. ನಾವು ದಾರಿ ಬಿಡಬೇಕು, ಬಂದ ತಕ್ಷಣ ದಾರಿ ಬಿಡಬೇಕು. ಇಲ್ಲ ಅಂದ್ರೆ ಏನು ಬಳಸ್ತಾರೆ ಯಾರನ್ನು ಅಯ್ಯೋ ಅಂತ ಬಳಸ್ತಾರೆ, ತಲೆ ಕೆಟ್ಟಾಗ್ಬಿಡುತ್ತೆ. ಅದು ನಮಗೆ ಅವಾಗ ನಮ್ಗೆ ಟೆನ್ಷನ್ ಆಗಿ ಗಾಡಿ ಆಫ್ ಆಗುತ್ತೆ. ಈ ಥರ ಮಾಡೋದು ಕಷ್ಟ ಅನಿಸುತ್ತೆ. ಏನು ಗೊತ್ತಾ, ಕಲಿತಾರೆ ಬಿಡ್ಬೇಕು, ಹೋಗಲಿ ಕಲಿಸ್ಬೇಕು, ಕಲೀಲಿ. ನಾವು ಸ್ವಲ್ಪ ಇದು ಮಾಡ್ಕೊಡೋಣ, ರೇಟಿಂಗ್ ಮಾಡೋದು ಏನಿಲ್ಲ. ಮುಕ್ಲೇ ಬಂದು ಸಿಹಾಕೊಂಡ್ಬಿಡ್ತಾರೆ, ಹಿಂಗೆ ಮುಕ್ಲೇ ಬಂದು ಸಿಹಾಕೊಂಡ್ಬಿಡ್ತಾರೆ. ಹಿಂದೆ ಬಂದು ಆರು ಹೊಡಿ ಬಿಡೋ ಜಾಗ ನಮ್ದು, ಏನು ಅಪ್ಪ ಕಟ್ಟ ನೋಡ್ತಾರ ಮಾಡ್ತಾರೆ. ನಾವು ತಗ್ಗೋದೇ ಇಲ್ಲ, ನುಗ್ಕೊಂಡು ಹೋಗ್ತಾ ಇರ್ತೀವಿ. ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ. ಡ್ರೈವಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಮಹಾರಾಣಿಗೆ ಫಸ್ಟ್ ಕಾಫಿ ಕುಡಿಸ್ಬೇಕಂತ ಗಾಡಿ ನಿಲ್ಲಿಸಿದೆ. ಬರ್ತಿದ್ದಾಳೆ ಮಹಾರಾಣಿಯವರು. ನೋಡಿ, ಇವರೇ ಮಹಾರಾಣಿ. ಬಂಗಾರಿ ಎಂಟೆ ಏನಿಸ್ತು? ದೀಪಾವಳಿ ಕಣ್ಣ ಬೆಳಕಾಗಲಿ, ನನ್ನ ಎದೆಯಾಳದಿಂದ ಈ ಹಾಡು. ಸ್ನೇಹ ತಾರಾವಳಿ ಎಂದು ನೆರಳಾಗಲಿ, ನನ್ನ ಉಸಿರಾಳದಿಂದ ಈ ಹಾಡು. ಕವಿ ಕಾಣಲೇ ಬೇಕಿಲ್ಲ, ಕವಿ ಹಾಡಲೇ ಬೇಕಿಲ್ಲ, ಓ ಸ್ನೇಹವೇ ನಿನಗೆ ನಮ್ಮ ನವಿಲುಗರಿಯಂತೆ ನೂರಾರು ಕಣ್ಣು ನನಗೆ, ಒಂದೊಂದು ಕಣ್ಣಲ್ಲೂ ಕನಸಾಗಿ ನೀನು. ವಯಸ್ಸು ಯಾಕೆ ಬೇಕು, ಮನಸ್ಸು ಒಂದೇ ಸಾಕು. ಪ್ರೀತಿಯ ಮೊದಲ ಪಾಠ ನಿನ್ನ ಸ್ನೇಹ. ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ, ನನ್ನ ಎದೆಯಾಳದಿಂದ ಈ ಹಾಡು. ಜೀವನ ಅನ್ನೋದೇ ಎಷ್ಟು ಸುಂದರ ಅಲ್ವಾ? ಹೌದು, ಪ್ರೀತಿಸಿ ಮದುವೆ ಆಗಿ 4 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ. ಒಂದಾನೊಂದು ಕಾಲದಲ್ಲಿ ಬಸ್ಸಿಗೆ ಓಡಾಡೋದಕ್ಕೂ ₹1 ದುಡ್ಡಿದ್ದಿಲ್ಲ. ಆದರೆ ಇವತ್ತು ನಮ್ಮ ಸ್ವಂತ ಕಾರ್ನಲ್ಲಿ, ನಮ್ಮ ಸ್ವಂತ ಹಣದಿಂದ ತಕ್ಕೊಂಡಂತಹ ಸ್ವಂತ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಹೌದು, ನಾನು ಎಂಡೆ ತಿಳಿದು ನಿಜ. ಕಷ್ಟಪಟ್ಟ ಮೇಲೆ ದೇವರು ಯಾವತ್ತೂ ಒಂದಿನ ಸುಖ ಕೊಟ್ಟೇ ಕೊಡ್ತಾನೆ. ಹಾಗೆ ನಾನು ತುಂಬ ಕಷ್ಟಪಟ್ಟೆ ಲೈಫಲ್ಲಿ, ಆದರೆ ಈಗ ಚೆನ್ನಾಗಿದ್ದೀನಿ. ನಮ್ಮ ಸ್ನೇಹಿತರು ಹೇಳ್ತಾರೆ, ಮಚ್ಚ ಹೆಂಗಿದ್ದೆ ಹೆಂಗಾಗ್ಬಿಟ್ಟೆ ಅಂತ. ಹೌದು, ಹೆಂಗಿದ್ದೆ ಇದಕ್ಕೆಲ್ಲ ಕಾರಣ ಹೆಂಡತಿ. ಯಾಕಂದರೆ ಅವಳು ಬುದ್ಧಿವಂತಿಕೆ, ಆಳಿಗೆ ಸಂಸಾರ ಮಾಡೋ ರೀತಿ. ಹಾಗೋ ಹೀಗೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊನೆಗೂ ನಾವು
ಊರಿಗೆ ಬಂದ್ವಿ. ನಮ್ಮೂರು ನಾನು ಹುಟ್ಟು ಬೆಳೆದಿದ್ದೆ. ಒಂದು ಮನೆ ಇದೆ. ಬಾತಿ ಬಂದ ಬಾತಿ ಬಾತಿ ನೋಡಿ ಬರ್ತೀವಿ ಅಂತ ಪಾಪ ನಮ್ಮ ಅಮ್ಮ ಎಲ್ಲ ರಂಗೋಲಿ ಹಾಕ್ತಿದೆ, ಅದು ಗೊತ್ತಿಲ್ಲ ಅಮ್ಮಗೆ ನಾವು ಬರ್ತೀವಿ ಅಂತ. ಫುಲ್ ಪಾಪ ಇದು ಇದಾಕಿತ್ತು ಸಗಣಿ ನೀರು, ನಾನು ಕಾರ್ ಹಾಕಿ ಎಲ್ಲ ಹಾಳು ಮಾಡ್ತೀನಿ. ಅಜ್ಜಿ ಈರುಳ್ಳಿ ಬಿಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಹಳ್ಳಿ ಮನೆ, ಓಕೆನಾ. ನಾವು ಬರ್ತೀವಿ, ಮಕ್ಕಳು ಬೆಂಗಳೂರಿಂದ ಬರ್ತಾರೆ ಅಂತ ನಮ್ಮ ಅಪ್ಪ ನಮ್ಮ ಅಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ಈ ಥರ ಬೆಂಗಳೂರು ಥರ ಮಾಡ್ತಾರೆ ಮನೆ, ಆಲ್ಟ್ರ್ ಮಾಡಿಸ್ತಾ ಇದ್ದಾರೆ. ಆಲ್ಟ್ರೇಷನ್ ಮಾಡ್ತಾರೆ. ಇದೇ ನೋಡಿ ನಾನು ಹಾಡಿ ಬೆಳೆದ ಮನೆ. ಇಲ್ಲಿರೋ ಖುಷಿ, ಇಲ್ಲಿರೋ ಆನಂದ ಎಲ್ಲೂ ಸಿಗಲ್ಲ. ನಾವು ಏನೇ ಕೆಲಸ ಮಾಡಿದ್ರು ಒಂದು ಸತಿ ಊರಿಗೆ ಬಂದರೆ ಸಾಕು, ಕಳೆದ ದಿನಗಳು ನೆನಪುಗಳು ಮತ್ತೆ ಮತ್ತೆ ಮರಳಿ ಬರುತ್ತೆ. ದೂರದ ಊರಿನಿಂದ ಬಂದು ನನ್ನ ಅಜ್ಜಿ ಅಪ್ಪ ಅಮ್ಮ ನೋಡಿ ತುಂಬ ಖುಷಿಯಾಯಿತು. ನನಗೆ ಬಾಯಲ್ಲಿ ಮಾತು ಬರ್ತಾ ಇಲ್ಲ ಏನಂತ ಹೇಳಬೇಕಂತ. ಸುಪ್ರಿಯಾ ಏನು ಮಾಡ್ತಿದ್ದೆ? ಸುಪ್ರಿಯಾ ಅಡುಗೆ ಅಂತ ಅತ್ತೆ ಸೊಸೆ ಸೇರ್ಕೊಂಡು ಇವತ್ತು ಟೊಮೊಟೊ ಬಾತ್ ಮಾಡ್ತಿದ್ದೀರಾ ಅಲ್ಲ. ಇವತ್ತು ಮಗ ಅವರಿಂದ ಬಂದಾರೆ, ಏನಮ್ಮ ಚಿಕನ್ ಮಟನ್ ಮಾಡಬೇಕಂದ್ರೆ ಇವತ್ತು ಶನಿವಾರ ಅಂತಾರೆ. ನಾನು ಏನು ಮಾಡೋಣ? ಹೌದು, ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಬೆಳೆಸಿ ನಮ್ಮನ್ನು ಇಷ್ಟು ದೊಡ್ಡವ್ರು ಮಾಡಿರ್ತಾರೆ. ಅವರನ್ನು ಬಿಟ್ಟು ಬೆಂಗಳೂರಲ್ಲಿರಬೇಕು ಅಂದರೆ ಬೇಜಾರಾಗೋದಂತೂ ಸಹಜನೇ. ಆದರೂ ಏನು ಮಾಡೋದು, ಜೀವನ ಮಾಡಲೇಬೇಕು. ನನ್ನ ಅಪ್ಪ ಫುಲ್ ಎಂಜಾಯ್ ಮಾಡ್ತಾರೆ ಸಾಂಗ್ ನೋಡ್ಕೊಂಡು. ಅನಿಸ್ತಾ ಅಜ್ಜಿ, ಖುಷಿ ಆಯ್ತಾ? ಖುಷಿ ಆಗಲಿಲ್ಲ ನಿನ್ನ ತಾತಿದ್ರೆ ಎಷ್ಟು ಸಿಟ್ಟು ಕೊನೆಗೂ ಅಣ್ಣ ಮಲ್ಕೊಂಡೇ ಬಿಟ್ಟ. ನನಗೆ ಅಡುಗೆ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆದರೂ ಬೆಳಗ್ಗೆ ನಾವು ಏನೂ ತಿಂಡಿ ತಿಂದಿದ್ದಿಲ್ಲ. ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಊರಿಗೆ ಬಂದ್ವಿ. ಎಲ್ಲರೂ ಒಟ್ಟಾಗಿ ಮನೆಯಲ್ಲಿ ಖುಷಿಯಿಂದ ಸಂಭ್ರಮದಿಂದ ಎಲ್ಲರೂ ತಮ್ಮ ಕೆಲಸದಲ್ಲಿ ನಿರತರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿ ಎಷ್ಟೇ ಲಕ್ಷ ಕೊಟ್ಟರೂ ಸಿಗೋದಿಲ್ಲ. ಟೊಮೊಟೊ ಬಾತು, ನಾವು ಸೌತೆಕಾಯಿ ಬಿರಿಯಾನಿ ಮಾಡಿದ್ದೀವಿ ಮನೆಗೆ. ತುಂಬ ಥ್ಯಾಂಕ್ಸ್ ಸುಪ್ರಿಯಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ಬಿರಿಯಾನಿ. ಬಿರಿಯಾನಿ ಅನ್ಕೊಂತೀನಿ ಇವತ್ತು. ಡೋರ್ ಅಷ್ಟೇ, ಯಾರು ನೋಡಿಲ್ಲ. ಡೋರ್ ಅಲ್ಲ ಸ್ನೇಹಿತರೆ, ನೋಡಿ ಇದೇ ಬಾತ್ರೂಮ್ ಡೋರು. ಹೋಗ್ಬೇಕಂದ್ರೆ ಬನ್ನಿ ಮನೆಗೆ, ಆ ಕಡೆ ಹೋಗ್ಬಿಡ್ಬೋದು, ಹಂಗೆ ಒಬ್ಬ ಕಡೆ ಹೋಗ್ಬೋದು. ಎಲ್ಲ ರೆಡಿ ಮಾಡ್ಬೇಕು, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೀವು ಹೆಚ್ಚಾಗಿ ಶೇರ್ ಮಾಡಿ, ಯಾಕಂದ್ರೆ ಇದು ಗೌರ್ಮೆಂಟಿಗೆ ಹೋಗ್ಬೇಕು ಈ ವಿಡಿಯೋ. ಯಾಕಂದ್ರೆ ಇಲ್ಲಿ ಹಳ್ಳಿ ಜಿಲ್ಲೆ ಎಷ್ಟು ಕಷ್ಟ ಅಂತ ನೋಡಿ. ನೋಡಿ ಅರ್ಧ ಹೊಡೆದ ಮುಚ್ಚಿದೆ, ಹೋದ್ರೆ ನಿಮ್ಗೇನು ಕಾಣಬೇಕು ಎಲ್ಲ ಕಾಣುತ್ತೆ. ಇದು ನಮ್ಮ ದೇಶದ ಗತಿ ಶಿಸ್ತಿಯಾಗಿ ಸೌಂಡ್ ನಿಮ್ಮಮ್ಮ ಮುಸ್ತಿ ಗತಿ. ನೋಡಿ ನಮ್ಮಮ್ಮ, ಅಯ್ಯೋ ದೇವರೇ, ನೋಡಿ ಸ್ನೇಹಿತರೆ ನಮ್ಮಮ್ಮ, ಅಯ್ಯೋ ದೇವರೇ, ನೋಡಿ ಸ್ನೇಹಿತರೆ ಬಿಡ್ತಾ ಬರ್ತಾರೆ, ಡೋರೇ ಬಿಡ್ತಾ ಹೋಗ್ತದೆ. ಪಾಪ ಅಷ್ಟು ಕಷ್ಟಪಡ್ತಾರೆ. ಓ ಶ್ಯಾಟ್. ಇವರು ದ್ವಾರಪಾಲಕರು, ಇವರೇ ದ್ವಾರಪಾಲಕರು. ಫಿಲಮಲ್ಲಿ ಮಂಜುನಾಥ್ನ ಕೂರ್ಸ್ಬಿಟ್ಟು ಹೋಗಿರ್ತಾರಲ್ಲ. ಕೂತುಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತುಕಾಯಿ. ಇರ್ತೀನಿ ಊರು. ಏನು ಹೇಳಿದ್ರು ತಲೆ ಕಟ್ಸ್ಕೊಂತಿಲ್ಲ. ಮಕ್ಕಳು ಬಂದಂತೆಲ್ಲ ಫುಲ್ ಸೇವೆ ಮಾಡ್ತಾವ್ರೆ. ಬಿಸಿ ಬಿಸಿ ಟೀ ಮಾಡ್ಕೊಂಡಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರ್ವರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದೆ ಸಂಚಿಕೆಯಲ್ಲಿ. ಎಲ್ಲರೂ ಕಾದು ನೋಡ್ತಾ ಇರಿ.